ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸ್ಥಾನಕ್ಕೆ ಅಲ್ಲಿ ಪವಿತ್ರ ಗೌಡ ಪೈಪೋಟಿಯಲ್ಲಿದ್ರು. ಆ ಒಂದು ಸ್ಥಾನಕ್ಕೆ ನಾನು ಬರಬೇಕು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸ್ಥಾನಕ್ಕೆ ಪವಿತ್ರ ಗೌಡ ಪೈಪೋಟಿ. ವಿಜಯಲಕ್ಷ್ಮಿ ರೇಂಜ್ ತನಗೂ ಕೂಡ ಬೇಕು ಅಂತ ಪವಿತ್ರ ಗೌಡ ಪೈಪೋಟಿಗೆ ಬಿದ್ದಿದ್ರು ಅಂತ. ನನಗೆ ಹೇಗೆ ವಿಜಯಲಕ್ಷ್ಮಿಗೆ ಏನೆಲ್ಲ ಸೌಲಭ್ಯಗಳನ್ನು ನೀಡಲಾಗುತ್ತೋ ಅಥವಾ ಏನೇನೋ ಅಂತಸ್ತೆಲ್ಲ ಇದೆಯೋ ಅದೇ ರೀತಿಯ ಬಟ್ಟೆ, ಒಡವೆ, ಕಾರು ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ರು ಅಂತ ಗೊತ್ತಾಗಿದೆ. ವಿಜಯಲಕ್ಷ್ಮಿ ರೇಂಜ್ ರೋವರ್ ಖರೀದಿ ಮಾಡಿದ್ದಕ್ಕೂ ಕೂಡ ಕಿರಿಕಾಗಿದೆ. ದರ್ಶನ್ಗೆ ಹೇಳಿ ರೇಂಜ್ ರೋವರ್ ಖರೀದಿ ಮಾಡಿದ್ದಂತ ಪವಿತ್ರ ಜೊತೆಗೆ ಗೆಳತಿಯರ ಜೊತೆ ಕಾಟೇರ ವೀಕ್ಷಣೆ ಮಾಡಿದ್ದಂತ ವಿಜಯಲಕ್ಷ್ಮಿ. ಆಗ ಪವಿತ್ರ ಕೂಡ ಕಾಟೇರ ವೀಕ್ಷಣೆ ಮಾಡಿದ್ದಾರೆ ಗೆಳತಿಯರ ಜೊತೆಗೆ, ಅವರ ಫ್ರೆಂಡ್ಸ್ ಏನಿದ್ದಾರೆ ಅವ್ರ ಜೊತೆಗೆ. ದುಬೈನಲ್ಲಿ ದರ್ಶನ್ ವಿಜಯಲಕ್ಷ್ಮಿ ಮದುವೆ ವಾರ್ಷಿಕೋತ್ಸವ ನಡೀತು. ಆ ವಿಚಾರಕ್ಕೂ ಕೂಡ ಮದುವೆ ವಾರ್ಷಿಕೋತ್ಸವ ಯಾಕೆ ಅಷ್ಟು ಅದ್ದೂರಿಯಾಗಿ ದುಬೈಯಲ್ಲಿ ಅಂತ ಹೇಳಿ ಅದಕ್ಕೂ ಕೂಡ ಕಿರಿಕ ಆಗಿದೆ. ಇಬ್ಬರ ನಡುವೆ ಎಲ್ಲ ಒಂದ್ ಕಡೆ ದರ್ಶನ್ ಲಾಕ್ ಆಗಿರೋ ಹಾಗಿತ್ತು. ವಿಜಯಲಕ್ಷ್ಮಿಗೆ ಏನು ವ್ಯವಸ್ಥೆಯನ್ನು ಮಾಡಲಾಗುತ್ತೋ, ಹೊಸ ಕಾರನ್ನ ಏನಾದರೂ ಖರೀದಿ ಮಾಡಿಕೊಟ್ರೆ ಅದು ನನಗೂ ಕೂಡ ಬೇಕು, ಅಂಥದ್ದೇ ಕಾರ್ ನನಗೂ ಕೂಡ ಬೇಕು, ಬಟ್ಟೆ ಇರ್ಬೋದು, ಒಡವೆ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನನಗೂ ಕೂಡ ಸೇಮ್ ಸ್ಟೇಟಸ್ ಬೇಕು ಅನ್ನೋ ಒತ್ತಾಯ ಆಯಿತು ಅಂತ. ನಮ್ಮ ಪ್ರತಿನಿಧಿ ಮಂಗಳ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಮಂಗಳ, ಇದೀಗ ವಿಜಯಲಕ್ಷ್ಮಿ ಅವ್ರಿಗೆ ಏನೇನು ಸೌಲಭ್ಯಗಳು ಸಿಗುತ್ತೋ ಅಥವಾ ಏನೇನು ಖರೀದಿ ಮಾಡಲಾಗುತ್ತೋ ಅದು ನನಗೂ ಕೂಡ ಬೇಕು ಅನ್ನೋ ಕಾಂಪಿಟೇಷನ್. ಸೊ ಎಷ್ಟು ಮಟ್ಟಿಗೆ ಇವರಿಬ್ಬರ ನಡುವೆ ಪೈಪೋಟಿ ಇತ್ತು ಅಂತ? ಅವಿನಾಶ್, ಪವಿತ್ರ ಗೌಡ ಅವರ ಕತೆ ಏನಾಗಿದೆ ಅಂತ ಅಂದರೆ, ತಾನೊಂದು ಬಗೆದ್ರೆ ದೈವ ಒಂದು ಬಗೆತಂತೆ ಅನ್ನೋ ರೀತಿ ಆಗಿದೆ. ಯಾಕಂದರೆ ಪವಿತ್ರ ಅವರು ನಾನು ವಿಜಯಲಕ್ಷ್ಮಿ ಅವರ ರೇಂಜ್ಗೆ ಇರಬೇಕು ಅನ್ನೋ ಒಂದು ಕಲ್ಪನೆಯಲ್ಲಿದ್ದರು. ಅಂದರೆ ಏನು ವಿಜಯಲಕ್ಷ್ಮಿ ಅವರು ಯಾವುದಾದ್ರೂ ಒಂದು ಕಾಸ್ಟ್ಯೂಮ್, ಫ್ಯಾಷನ್ ವೇರ್ ಕಾಸ್ಟ್ಯೂಮ್ ಏನಾದರೂ ಅವರು ಧರಿಸಿದ್ರೆ ತೇಟ್ ಅದೇ ರೀತಿಯ ಡ್ರೆಸ್ಸನ್ನು ಪವಿತ್ರ ಅವರು ಬೈ ಮಾಡ್ತಾಯಿದ್ರು. ನೀವು ಫೋಟೋಗಳಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಸಿಮಿಲಾರಿಟೀಸ್ ಇದೆ ಅಂತ ಹೇಳ್ಬಿಟ್ಟು. ಅಂದರೆ ಆಲ್ಮೋಸ್ಟ್ ಸೇಮ್ ಸಿಮಿಲಾರಿಟೀಸ್ ಇರ್ತಾಯಿತ್ತು ಅವರಿಬ್ಬರ ಕಾಸ್ಟ್ಯೂಮ್ಸ್ಗೆ. ತೀರಾ ಅಂದರೆ ಲೈಕ್ ಯಾವ ರೀತಿ ಇವರು ತುಂಬ ಕಾಸ್ಟ್ಲಿ ಬ್ರ್ಯಾಂಡೆಡ್ ಬಟ್ಟೆಗಳನ್ನ ಧರಿಸ್ತಾ ಇದ್ರು, ಅದೇ ರೀತಿ ಪವಿತ್ರ ಅವರ ಕೂಡ ಬ್ರ್ಯಾಂಡೆಡ್ ಬಟ್ಟೆಗಳನ್ನ ಧರಿಸ್ತಾ ಇದ್ರು. ಜೊತೆಗೆ ಏನಾದರೂ ವಿಜಯಲಕ್ಷ್ಮಿ ಅವರು ಒಂದು ದೊಡ್ಡ ಗೋಲ್ಡ್ ಹಾರವನ್ನು ಹಾಕ್ಕೊಂಡು ಕಾಣಿಸ್ಕೊಂಡ್ರೆ ಸಾಕು, ದರ್ಶನ್ ಅವ್ರ ಮುಂದೆ ಬೇಡಿಕೆ ಇಡ್ತಾ ಇದ್ರಂತೆ, ನನಗೂ ಇದೇ ರೀತಿ ಒಂದು ದೊಡ್ಡ ಹಾರ ಬೇಕು ಅಂತ ಹೇಳ್ಬಿಟ್ಟು. ನೀವು ಫೋಟೋಗಳಲ್ಲಿ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರುತ್ತೆ ಯಾವ ರೀತಿ ಪವಿತ್ರ ಅವರು ಕೂಡ ದೊಡ್ಡ ಹಾರಗಳನ್ನ ಹಾಕ್ಕೊಂಡು ಫೋಟೋಶೂಟ್ ಮಾಡಿಸ್ಕೊಂಡಿದ್ದಾರೆ ಅಂತ. ಸೇಮ್ ಎರಡು ಸಿಮಿಲಾರಿಟೀಸ್ ಇದೆ. ಜೊತೆಗೆ ರೇಂಜ್ ರೋವರ್ ಕಾರ್ ಬಗ್ಗೆ ಹೇಳೋದಾದ್ರೆ, ವಿಜಯಲಕ್ಷ್ಮಿ ಅವರು ಇತ್ತೀಚೆಗಷ್ಟೇ ಒಂದು ರೇಂಜ್ ರೋವರ್ ಕಾರನ್ನು ಖರೀದಿಸಿದ್ರು. ಆ ಕಾರ್ ಖರೀದಿಸಿದ ಫೋಟೋ ಕೂಡ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ರು. ಅದನ್ನು ನೋಡಿದ ತಕ್ಷಣವೇ ದರ್ಶನ್ ಅವರು ನನಗೂ ಕೂಡ ಈ ರೀತಿ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡಿದ್ರಂತೆ ಪವಿತ್ರ ಗೌಡ ಅವರು. ಇದೆಲ್ಲವೂ ಕೂಡ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಆಪ್ತ ಮೂಲಗಳಿಂದ ಬರ್ತಿರೋಂಥ ಮಾಹಿತಿಗಳೇ. ಸೊ ಹಠ ಮಾಡಿದಾಗ ದರ್ಶನ್ ಅವರು ಪವಿತ್ರಗೂ ಕೂಡ ಒಂದು ರೇಂಜ್ ರೋವರ್ ಕಾರನ್ನು ಖರೀದಿ ಮಾಡಿಕೊಟ್ಟಿದ್ದಾರೆ. ನಾವು ಅವ್ರ ಮನೆ ವಿಜುವಲ್ಸಲ್ಲಿ ನೀವು ನೋಡ್ಬೋದು, ಇವತ್ತಿಗೂ ಕೂಡ ಅವ್ರ ಮನೆ ಪಾರ್ಕಿಂಗ್ನಲ್ಲಿ ರೇಂಜ್ ರೋವರ್ ಕಾರು ಇದೆ. ಸೊ ಹೀಗಾಗಿ ಏನು ವಿಜಯಲಕ್ಷ್ಮಿ ಅವರು ಯಾವ ರೀತಿ ತಮ್ಮ ಲೈಫ್ನ ಲೀಡ್ ಮಾಡ್ತಿದ್ದಾರೋ ತುಂಬ ಐಫೈ ಆಗಿ, ಅದೇ ರೀತಿ ನಾನು ಕೂಡ ಇರಬೇಕು ಅಂತ ಪವಿತ್ರ ಗೌಡ ಅವರು ಒಂದು ರೀತಿ ಪ್ಲ್ಯಾನ್ ಮಾಡಿದರು. ಅದೇ ರೀತಿ ನಡೀತಾ ಇತ್ತು ಕೂಡ. ಅಂದರೆ ಕಾಟೇರ ಸಿನಿಮಾ ಬಂದಾಗ ಫಸ್ಟ್ ವಿಜಯಲಕ್ಷ್ಮಿ ಅವರು ಹೋಗಿ ಕಾಟೇರ ಸಿನಿಮಾವನ್ನು ನೋಡ್ತಾರೆ ತನ್ನ ಫ್ರೆಂಡ್ಸ್ ಜೊತೆ ಸೇರಿ. ಸೊ ಅದೇ ರೀತಿ ಅದಾದ ನಂತರ ನೆಕ್ಸ್ಟ್ ಡೇ ಇವರು ಏನು ಪವಿತ್ರ ಗೌಡ ಅವರು ಏನಿದ್ದಾರೆ ಅವರು ಇಂಡಸ್ಟ್ರಿ ಮಂದಿಯ ಜೊತೆ ಹೋಗಿ ಕಾಟೇರ ಸಿನಿಮಾವನ್ನು ಒಂದು ಸ್ಪೆಷಲ್ ಸ್ಕ್ರೀನಿಂಗ್ ಹಾಕಿಸ್ಕೊಂಡು ಕಾಟೇರ ಸಿನಿಮಾ ನೋಡಿ ಅದ್ರ ಬಗ್ಗೆ ಅವರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ವಿಜಯಲಕ್ಷ್ಮಿ ಅವರ ಯಾರ್ಯಾರು ಫ್ರೆಂಡ್ಸ್ ಇದ್ರು ಇಂಡಸ್ಟ್ರಿಯಲ್ಲಿ ಅವರೆಲ್ಲರನ್ನ ಕೂಡ ಪವಿತ್ರ ಗೌಡ ಅವರು ಒಂದು ಫ್ರೆಂಡ್ ಮಾಡ್ಕೊಂಡಿರ್ತಾರೆ. ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ವಿಜಯಲಕ್ಷ್ಮಿ ಫ್ರೆಂಡ್ಸ್ ಇದ್ದವರೇ ಪವಿತ್ರ ಗೌಡ ಅವರ ಫ್ರೆಂಡ್ಸ್ ಕೂಡ ಇದ್ದಾರೆ. ಜೊತೆಗೆ ಇತ್ತೀಚೆಗಷ್ಟೇ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವರು ದುಬೈನಲ್ಲಿ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿನ ಮಾಡ್ಕೊಂಡಿದ್ರು. ಮೇ ಬಿ ಎಲ್ಲರೂ ನೋಡಿರ್ತಾರೆ ಅದನ್ನು. ಅಂದರೆ ತುಂಬ ವರ್ಷಗಳ ನಂತರ, ಅಂದರೆ 2011ನಲ್ಲಿ ಏನು ಇಶ್ಯೂ ಆಗಿತ್ತು ಅವರಿಬ್ಬರು ನಡುವೆ, ಅದಾದ ನಂತರ ಅವರೆಲ್ಲೂ ಕೂಡ ಹೋಗ್ತಾ ಇರಲಿಲ್ಲ ವಿದೇಶಿ ಪ್ರವಾಸಕ್ಕೆ. ಇಬ್ಬರು ಕೂಡ ದಂಪತಿಗಳು ಜೊತೆ ಸೇರಿ ಇಲ್ಲೇ ಸಣ್ಣ ಪುಟ್ಟ ಕಡೆ ಹೋಗಿ ಸಫಾರಿ ಮಾಡ್ಕೊಂಡು ಬರ್ತಾ ಇದ್ರಷ್ಟೇ. ಆದರೆ ಫಾರ್ ದ ಫಸ್ಟ್ ಟೈಮ್ ಅವರು ತುಂಬ ವರ್ಷಗಳ ನಂತರ ವಿದೇಶಕ್ಕೆ ಹೋಗಿದ್ರು. ಅಲ್ಲಿ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಮಾಡಿಕೊಂಡ್ರು. ಇಬ್ಬರು ಪರಸ್ಪರ ಉಂಗುರವನ್ನು ತೊಟ್ಕೊಂಡು ಖುಷಿಯಾಗಿದ್ದರು. ಅದು ಯಾವಾಗ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು, ಆವಾಗ ಪವಿತ್ರ ಗೌಡ ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಪೋಸ್ಟ್ ಹಾಕಿದ್ರು, ಕರ್ಮ
ಕರ್ಮ ರಿಟರ್ನ್ಸ್ ಅಂತ. ಅಂದರೆ ದರ್ಶನ್ ಅವ್ರು ಹೇಳೋ ಹೇಳಿಕೆಯನ್ನೇ ತಗೊಂಡು ಅವರು ಅಂದರೆ ನಾವೇನು ಕರ್ಮ ಮಾಡ್ತೀವಿ ಈ ಜನ್ಮದಲ್ಲಿ ಅದು ನಮ್ಮ ಮಕ್ಕಳಿಗೆ ಬರೋದಿಲ್ಲ, ನೆಕ್ಸ್ಟ್ ಜನ್ಮಕ್ಕೆ ಬರೋದಿಲ್ಲ, ಈಗ ಅಲ್ಲೇ ಅಲ್ಲೇ ಬಹುಮಾನ ಅನ್ನೋ ರೀತಿ ಅವರು ಒಂದು ಕರ್ಮ ಒಂದು ಸ್ಟೇಟ್ಮೆಂಟ್ನ ಅವತ್ತು ಪೋಸ್ಟ್ ಮಾಡಿದರು. ಸೊ ಇದೆಲ್ಲವನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವರು ಚೆನ್ನಾಗಿದ್ದು ಪವಿತ್ರ ಅವ್ರಿಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಗಾಂಧಿನಗರದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಇಬ್ರಿಗೂ ಲಾಟ್ ಆಫ್ ಡಿಫರೆನ್ಸ್ ಇದೆ. ಯಾಕಂದ್ರೆ ಹಾಗೇನೆ ಇಲ್ಲಿ ಒಂದು ವರ್ಷ ಇದಾದ್ರೆ ಇನ್ನೊಂದ್ ಕಡೆ ಪವಿತ್ರ ಗೌಡ ಮತ್ತು ದರ್ಶನ್ ಅವರು ಇದ್ದಂತ ರೀತಿ ಅದು ವಿಜಯಲಕ್ಷ್ಮಿ ಅವರು ಕೂಡ ರುಚಿಸ್ತಾ ಇರಲಿಲ್ಲ ಅಂತ. ಇತ್ತೀಚೆಗೆ ಅವರೊಂದು ಯಾವುದೋ ಪಾರ್ಟಿ ಹೋದಂತಹ ಸಂದರ್ಭದಲ್ಲೂ ಕೂಡ ಅದನ್ನ ಆಕ್ಷೇಪ ವ್ಯಕ್ತಪಡಿಸಿದ್ರು ವಿಜಯಲಕ್ಷ್ಮಿ ಅವರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದನ್ನ ಪ್ರಶ್ನೆ ಮಾಡಿದ್ರು. ಅಲ್ಲೂ ಕೂಡ ಒಂದಷ್ಟು ಫೈಟ್ ನಡೀತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ. ಅಫ್ಕೋರ್ಸ್ ಅವಿನಾಶ್, ದರ್ಶನ್ ಅವ್ರಿಗೆ ಅಫಿಷಿಯಲ್ ಆಗಿ ಧರ್ಮಪತ್ನಿ ಅಂತಂದಾಗ ಬರೋದೇ ವಿಜಯಲಕ್ಷ್ಮಿ ಅವರು. ಎಲ್ಲೂ ಕೂಡ ಅಫಿಷಿಯಲ್ ಆಗಿ ದರ್ಶನ್ ಅವರು ಪವಿತ್ರ ಅವ್ರ ಬಗ್ಗೆ ಹೇಳ್ಕೊಂಡಿಲ್ಲ, ಪವಿತ್ರ ಅವರು ಕೂಡ ದರ್ಶನ್ ಅವ್ರ ಬಗ್ಗೆ ಹೇಳ್ಕೊಂಡಿಲ್ಲ. ಹಂಗಂದ್ಮೇಲೆ ಯಾಕೆ ಪಬ್ಲಿಕ್ ಆಗಿ ಫೋಟೋಸ್ನ ಅಂದರೆ ತುಂಬ ಆತ್ಮೀಯವಾಗಿ ಇರೋವಂಥ ಫೋಟೋಸ್ಗಳನ್ನ ಯಾವಾಗ ಬೇರೊಬ್ಬ ನಟಿ ಅಪ್ಲೋಡ್ ಮಾಡ್ತಾರೆ ಅದಕ್ಕೆ ವಿಜಯಲಕ್ಷ್ಮಿ ಅವರು ಅದನ್ನು ಖಂಡಿಸಿರ್ತಾರೆ. ಈ ರೀತಿ ಫೋಟೋಗಳನ್ನು ಪಬ್ಲಿಕ್ ಆಗಿ ಹಾಕಬೇಡಿ ಅಂತ. ಜೊತೆಗೆ ಏನು ಪವಿತ್ರ ಗೌಡ ಅವರು ತನ್ನ ಮಗಳು ಖುಷಿ ಗೌಡ ಜೊತೆ ಸೇಮ್ ಹೋಟೆಲ್ನಲ್ಲಿ ಫೋಟೋ ತೆಗೆಸ್ಕೊಂಡಿರ್ತಾರೆ. ಅಂದರೆ ವಿಜಯಲಕ್ಷ್ಮಿ ಅವರು ಒಂದು ಫೋಟೋ ಹಾಕಿರ್ತಾರೆ ಮಗನ ಜೊತೆ, ನಾನು ನನ್ನ ಪ್ರಪಂಚ ಅಂತ ಹೇಳ್ಕೊಂಡು ಒಂದು ಫೋಟೋ ಹಾಕಿರ್ತಾರೆ. ಆವಾಗ ಅದೇ ರೀತಿಯ ಅದೇ ಪ್ಲೇಸ್ನಲ್ಲಿ ಹೋಗಿ ವಿಜಯಲಕ್ಷ್ಮಿ ಅವರು ಅದನ್ನು ಪವಿತ್ರ ಗೌಡ ಕೂಡ ಅದೇ ಹೋಟೆಲ್ನಲ್ಲಿ ದರ್ಶನ್ ಅವ್ರ ಜೊತೆ ಸೇರಿ ಖುಷಿ ಗೌಡ ಜೊತೆ ಒಂದು ಫೋಟೋವನ್ನು ಹಂಚ್ಕೊಂಡಿರ್ತಾರೆ. ಇದೆಲ್ಲವೂ ಕೂಡ ವಿಜಯಲಕ್ಷ್ಮಿ ಅವ್ರಿಗೆ ಇಷ್ಟ ಆಗಿರೋದಿಲ್ಲ. ಆವಾಗ ವಿಜಯಲಕ್ಷ್ಮಿ ಅವರು ಇದನ್ನ ಅಂದರೆ ಈ ರೀತಿ ಮಾಡಬಾರ್ದು ಪವಿತ್ರ ಗೌಡ ಅಂತ ಹೇಳ್ಬಿಟ್ಟು ಅದನ್ನ ಖಂಡಿಸ್ತಾರೆ. ಜೊತೆಗೆ ವಾರ್ನಿಂಗ್ ಕೂಡ ಕೊಡ್ತಾರೆ. ಆವಾಗ ಪವಿತ್ರ ಅವರು ಕೂಡ ಮತ್ತೆ ಒಂದು ಪೋಸ್ಟ್ ಹಾಕ್ತಾರೆ. ಏನಂತ ಅಂದರೆ, ನಾನು ದರ್ಶನ್ ಅವರು 10 ವರ್ಷಗಳಿಂದ ಚೆನ್ನಾಗಿದ್ದೀವಿ, ಜೊತೆಗಿದ್ದೀವಿ, ಖುಷಿಯಾಗಿದ್ದೀವಿ. ಸೊ ವಿಜಯಲಕ್ಷ್ಮಿ ಅವರು ಕೂಡ ಗೊತ್ತು ಈಗ ಯಾಕೆ ಇವರು ಈ ರೀತಿ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸ್ತಿದ್ದಾರೆ ಇದಕ್ಕೆ ಅಂತ ಹೇಳ್ಬಿಟ್ಟು ಅವರು ಕೂಡ ಪೋಸ್ಟನ್ನು ಹಾಕಿ ವಿಜಯಲಕ್ಷ್ಮಿ ಅವ್ರಿಗೆ ಒಂದು ಕೌಂಟರ್ ಕೊಡೋ ರೀತಿ ಮಾಡ್ತಾರೆ. ಆದರೆ ಅದಾದ ನಂತರ ದರ್ಶನ್ ಅವರು ಇಬ್ರಿಗೂ ಒಂದು ರೀತಿ ತಿಳಿ ಹೇಳಿ, ಅಂದರೆ ಅದಾದ್ಮೇಲೆ ನಿಮಗೆ ಗೊತ್ತು ಅವರು ಏನು ಶ್ರೀರಂಗಪಟ್ಟಣದಲ್ಲಿ ಯಾವ ರೀತಿ ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತ. ಇವತ್ತು ಅವಳು ಬರ್ತಾಳೆ, ನಾಳೆ ಇವಳು ಇರ್ತಾಳೆ, ಸೊ ಇವ್ರಿಗೆ ಯಾಕೆ ನಾನು ತಲೆ ಕೆಡಿಸ್ಕೊಂಡ್ಲಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಸೊ ಹೀಗೆ ದರ್ಶನ್ ಅವರು ಇಬ್ಬರನ್ನ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಈ ರೀತಿಯ ಒಂದು ಘಟನೆ ಆಗುತ್ತೆ. ಜೊತೆಗೆ ಇನ್ನೂ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಕಳೆದ 2 ತಿಂಗಳಿಂದ ಪವಿತ್ರ ಅವ್ರ ಜೊತೆ ಅಷ್ಟಕ್ಕಷ್ಟೇ ಆಗಿದ್ರು ದರ್ಶನ್ ಅವರು. ಜಾಸ್ತಿ ವಿಜಯಲಕ್ಷ್ಮಿ ಅವ್ರ ಜೊತೆಗೆ ಇರ್ತಾ ಇದ್ರು. ನೀವು ನೋಡ್ತಾ ಇರ್ಬೋದು, ಅದು ಸಾಟರ್ಡೆ ಇನ್ಸಿಡೆಂಟ್ ಆದ ನಂತರ ಸಂಡೇ ಬಂದ್ಬಿಟ್ಟು ವಿಜಯಲಕ್ಷ್ಮಿ ಅವ್ರ ಜೊತೆನೆ ಕೂತ್ಕೊಂಡು ಪೂಜೆ ಮಾಡಿರುವಂಥದ್ದು ದರ್ಶನ್ ಅವರು. ಜೊತೆಗೆ ಇವ್ರ ಜೊತೆ ಜಾಸ್ತಿ ಕಾಣಿಸ್ಕೊಳ್ತಾ ಇರಲಿಲ್ಲ ದರ್ಶನ್ ಅವರು ಪವಿತ್ರ ಗೌಡ ಅವ್ರ ಜೊತೆಗೆ ಅವ್ರ ಮನೆಗೂ ಹೋಗ್ತಾ ಇರಲಿಲ್ಲ ಅನ್ನೋ ಇನ್ಫಾರ್ಮೇಶನ್ ಇದೆ. ಅಷ್ಟರಲ್ಲಿ ಪವನ್ ಅವ್ರ ಕೈಲೇ ಈ ರೀತಿ ನಂಗೆ ಮೆಸೇಜ್ ಬರ್ತಿದೆ ಅಂತ ಹೇಳಿಸಿ ಈ ರೀತಿ ಕರೆಸ್ಕೊಂಡಿದ್ದಾರೆ ಪವಿತ್ರ ಗೌಡ ಅವರು. ಇಷ್ಟು ದಿನ ಮಾತಾಡ್ತಾ ಇರಲಿಲ್ಲ, ಕಮ್ಯುನಿಕೇಷನ್ ಇರಲಿಲ್ಲ ದರ್ಶನ್ ಅವರು. ಯಾಕಂದರೆ ದರ್ಶನ್ ಅವರು ರಾಜಕೀಯಕ್ಕೆ ಬರಬೇಕು ಅಂತ ಇದ್ರು. ಸೊ ಹೀಗಾಗಿ ಇನ್ಮೇಲೆ ನಾನು ಒಳ್ಳೆ ಹಾದಿಲಿ ಸಾಗಬೇಕು ಅನ್ನೋ ನಿರ್ಧಾರವನ್ನು ಮಾಡ್ಕೊಂಡಿದ್ರು. ನಾನು ನನ್ನ ಮಗ ನನ್ನ ಪತ್ನಿ ಜೊತೆ ಇನ್ನು ಮುಂದೆ ಚೆನ್ನಾಗಿರಬೇಕು ಅಂತ ಡಿಸೈಡ್ ಮಾಡಿದ್ರು. ಅಷ್ಟರಲ್ಲಿ ಪವಿತ್ರ ಗೌಡ ಅವರು ಫೋರ್ಸ್ಫುಲಿ ಈ ರೀತಿ ಕರೆಸ್ಕೊಂಡು ದರ್ಶನ್ ಅವ್ರ ಕಡೆ, ಅಂದರೆ ಆವಾಗಲೇ ಕೆಲವೊಂದು ಇನ್ಫಾರ್ಮೇಶನ್ ಹೋಯ್ತು, ಸ್ಟಾರ್ಗಿರಿ ಮೇಲೆ ಸವಾಲು ಹಾಕಿದ್ರು ಪವಿತ್ರ ಗೌಡ ಅವರು ದರ್ಶನ್ ಅವ್ರಿಗೆ ಅಂತ ಹೇಳ್ಬಿಟ್ಟು. ಈ ರೀತಿ ಅವ್ರನ್ನ ಸಿಕ್ಕಾಪಟ್ಟೆ ಕೆರಳಿಸಿ ಕರೆಸ್ಕೊಂಡಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಕೂಡ ಇದೆ ಅವಿನಾಶ್. ಎಸ್ ಧನ್ಯವಾದ ಮಂಗಳ. ನಾವೀಗ ನೋಡ್ತಾ ಇದೀವಿ 2 ದೃಶ್ಯಗಳನ್ನ ಕೂಡ, ಏನು ಪಾರ್ಟಿಗಳಾಗೋದಿರ್ಬೋದು, ಸೇಮ್ ಟೈಪ್ ಕಾರ್ ಇರೋದು, ಹಾಗೇನೆ ಒಡವೆಗಳು ಕೂಡ ಬಹಳ ದೊಡ್ಡ ಗಾತ್ರದ ಈ ನೆಕ್ಲೆಸ್ಗಳನ್ನು ಹಾಕುವಂಥದ್ದು ಕೂಡ 2 ಸಿಮಿಲಾರಿಟಿ ಇದೆ. ಸೊ ದರ್ಶನ್ಗೆ ಹೇಳಿ ರೇಂಜ್ ರೋವರ್ ಅನ್ನು ಕೂಡ ಖರೀದಿ ಮಾಡಿದ್ರು ಪವಿತ್ರ. ನಾವು ಆ ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ನಿಮ್ಮ ಆರ್ನಮೆಂಟ್ಸ್ಗಳನ್ನ, ಆಭರಣಗಳನ್ನ ಗಮನಿಸಬಹುದು. ಹೇಗೆ ವಿಜಯಲಕ್ಷ್ಮಿ ಅವರು ಫ್ಯಾಷನ್ಗಳನ್ನ ಮಾಡ್ತಾರೋ, ಸ್ಯಾರಿ ಇದೆಯೋ ಅವ್ರದ್ದು ಸೀರೆ, ಅದೇ ರೀತಿಯಾಗಿ ಇವರು ಕೂಡ ಫಾಲೋ ಮಾಡ್ತಾ ಇದ್ರು. ಅದೇ ರೀತಿ ನನಗೂ ಕೂಡ ಬೇಕು ಅಂತ ಒತ್ತಡ ಹಾಕ್ತಿದ್ರು ಅಂತ.